ಅಭಯ ನಾಡು ಸ್ಟುಡಿಯೋಗೆ ನಮ್ಮ ಅಪ್ಪನ ಜೊತೆ ಬರ್ತಿದ್ದೆ. ತುಂಬಾ ನೆನಪಾದ್ರು. ಸತ್ಯವಾಗ್ಲೂ ಸಿನಿಮಾ ನೋಡ್ದಂಗೆ ಇತ್ತು. ಖುಷಿ ಆಯ್ತು. ನೀವ್ ಅನ್ಕೊಂಡಿರೋ ಹಾಗೆ ಲೂಸ್ ಅಲ್ಲ. ಸಾರಿಯಾ, ಇಂಥ ಸ್ಕೂಲ್ ಹುಡುಗಿರ್ನ ಎಷ್ಟು ಜನ ನೋಡಿಲ್ಲ. ಕನ್ನಡದವರ ಗುರು ಶಿಷ್ಯರು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ರಕ್ಷಕ್. ಹಿರಿಯ ನಟ ದಿವಂಗತ ಬುಲೆಟ್ ಪ್ರಕಾಶ್ ಅವರ ಪುತ್ರ. ತಂದೆ ಅಗಲಿದ ಮೇಲೆ ಯಾರ ಸಪೋರ್ಟ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಲು ಒದ್ದಾಡ್ತಾ ಇರುವ ರಕ್ಷಕ್ನ ಜನರು ಮೆಚ್ಚಿಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿರುವುದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ. ಅಷ್ಟೇ ಅಲ್ಲ, ರಕ್ಷಕ್ನಲ್ಲಿ ಇರುವ ರೊಮ್ಯಾಂಟಿಕ್ ಆ್ಯಂಡ್ ಹಂಬಲ್ ಸೈಡ್ನ ಹೊರತೆಗೆಯಲು ಸಹಾಯ ಮಾಡ್ತಾ ಇರುವುದು ಪಾರ್ಟ್ನರ್ ರಮೋಲಾ. ಮೊದಲ ವಾರದಲ್ಲಿ ರಕ್ಷಕ್ ಪಂಚ್ ಇಷ್ಟಪಟ್ಟ ಜನರಿಗೆ ಅವರ ನೋವು ಅರ್ಥವಾಗಿದೆ. ಈ ವಾರ ಯಾವುದಾದ್ರೂ ಒಂದು ಸಿನಿಮಾದ ದೃಶ್ಯವನ್ನ ರೀಕ್ರಿಯೇಟ್ ಮಾಡಬೇಕು. ರಚಿತಾ ರಾಮ್ ದರ್ಶನ್ ನಟನೆಯ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನ ರಕ್ಷಕ್ ಮತ್ತು ರಮೋಲಾ ವೇದಿಕೆ ಮೇಲೆ ನಟಿಸ್ತಾರೆ. ಇದನ್ನ ನೋಡಿದ ರಚ್ಚು ಖುಷಿ ಆಗ್ತಾರೆ. ಅಷ್ಟೇ ಅಲ್ಲ, ಮನಸ್ಫೂರ್ತಿಯಾಗಿ ಖುಷಿ ಆಯ್ತು ನಿನ್ನ ನಟನೆ ನೋಡಿ ಎಂದು ರವಿಚಂದ್ರನ್ ಹೇಳ್ತಾರೆ. ಇದನ್ನ ಕೇಳಿ ರಕ್ಷಕ್ ಭಾವುಕರಾಗ್ತಾರೆ. ವೇದಿಕೆಯ ಪಕ್ಕದಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾರೆ. ಇದೇ ಅಭಯ ನಾಯ್ಡು ಸ್ಟುಡಿಯೋಗೆ ನನ್ನ ಅಪ್ಪನ ಜೊತೆ ಬರ್ತಾ ಇದ್ದೆ. ಅವರು ನೆನಪಾದ್ರು. ಅವರು ಇನ್ನೂ ಸ್ವಲ್ಪ ದಿನ ಆದರೂ ಇರಬೇಕಾಗಿತ್ತು. ಅದನ್ನು ನಾನು ಮಿಸ್ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ಅಪ್ಪ ಇದ್ದಾರೆ ಇವತ್ತು ಅಂತ ಹೇಳಿ ರಕ್ಷಕ್ ಬುಲೆಟ್ ಕಣ್ಣೀರು ಹಾಕಿದ್ರು. ರಕ್ಷಕ್ ಕಣ್ಣೀರಿಡುವುದನ್ನು ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರು ಭಾವುಕರಾದರು. ಯಾರು ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಮತ್ತು ರಕ್ಷಕ್ಗೆ ಸಪೋರ್ಟ್ ಮಾಡುತ್ತೀವಿ, ನೀನು ಒಳ್ಳೆಯ ಸಿನಿಮಾ ಮಾಡಿ ದರ್ಶನ್ ಸರ್ ಥರ ಆಗಬೇಕು ಎಂದು ವೀಕ್ಷಕರು ಸಖತ್ ಪಾಸಿಟಿವ್ ಕಮೆಂಟ್ಗಳನ್ನ ಈ ಒಂದು ಪ್ರೋಮೋ ನೋಡಿ ಹಾಕ್ತಾ ಇದ್ದಾರೆ. ಇನ್ನು ಈ ಸ್ಕಿಟ್ ನೋಡಿದ ರಚಿತಾ ಫುಲ್ ಖುಷಿಯಾಗಿದ್ದು ಅದ್ಭುತ ನಟನೆಗೆ ಬೆನ್ನನ್ನು ತಟ್ಟಿದ್ದಾರೆ. ಸಿನಿಮಾ ನೋಡಿದಂಗೆ ಆಯಿತು ಎನ್ನುತ್ತಲೇ ಆ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ದರ್ಶನ್ ಸೇರಿದಂತೆ ಬುಲ್ಬುಲ್ ಸಿನಿಮಾ ತಂಡಕ್ಕೆ ಧನ್ಯವಾದನ ರಚ್ಚು ಹೇಳಿದ್ದಾರೆ. ದರ್ಶನ್ ಎಲ್ಲಾ ಸಿನಿಮಾಗಳಿಗೂ ಹೀರೋ ಬೇಸ್ ನೇಮ್ ಇರುತ್ತೆ, ಆದರೆ ಫಸ್ಟ್ ಟೈಮ್ ಹೀರೋಯಿನ್ ಬೇಸ್ ಟೈಟಲ್ ಅನ್ನ ಬುಲ್ಬುಲ್ಗೆ ಇಡಲಾಗಿತ್ತು. ಅದನ್ನ ದರ್ಶನ್ ಕೂಡ ಹೇಳಿದ್ರು ಅಂತ ರಚಿತಾರಾಮ್ ಹೇಳಿಕೊಂಡಿದ್ದಾರೆ. ಬುಲ್ಬುಲ್ ಹೆಸರಿನಿಂದಲೇ ನಾನು ಪ್ರಸಿದ್ಧಿ ಪಡೆದಿದ್ದೇನೆ. ನಾನು ಸಿನಿಮಾಗೆ ಬಂದ ಕೆಲ ವರ್ಷ ಮಾತ್ರವಲ್ಲ, ಈಗಲೂ ಬುಲ್ಬುಲ್ ಅಂತಾನೆ ಜನ ಕರೀತಾರೆ. ನಾನು ಇರೋವರೆಗೂ, ನನ್ನ ಉಸಿರು ಇರೋವರೆಗೂ ನನ್ನನ್ನು ಬುಲ್ಬುಲ್ ಅಂತ ಕರೆದ್ರೆ ನನಗೆ ಖುಷಿ ಅಂತ ರಚ್ಚು ಈ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಇನ್ನು ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ ರಚಿತಾರಾಮ್ ನಮಸ್ಕಾರ ಮಾಡಿ ತಮ್ಮ ಧನ್ಯವಾದ ತಿಳಿಸಿದ್ದಾರೆ. ಈ ವೇಳೆ ರಚಿತಾ ಭಾವುಕರಾಗಿದ್ದನ್ನ ಕೂಡ ನೋಡಬಹುದು.